Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋನಲ್ಲಿ ನೋಡಿ ಈ ಡಿಸೈನ್ ಮಾಡೋದು ಹೇಗೆ, ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಬಿಫೋರ್ ಸ್ಟಾರ್ಟಿಂಗ್ ಮೈ ವಿಡಿಯೋ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಫ್ರೆಂಡ್ಸ್ಗಳು ಯಾರ್ಯಾರಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಡಿಸೈನ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇದು ಬಂದು ಬ್ಯಾಕ್ ಓಪನಿಂಗ್ ಇರೋ ಬ್ಲೌಸ್ ಡಿಸೈನ್. ಓಕೆ, ಸೊ ವಿತ್ ಬೋಟ್ ನೆಕ್ ಇದೆ. ಸೊ ಈ ತರ ಡಿಸೈನ್ ಹೇಗೆ, ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ಡೀಟೇಲ್ ಆಗಿ ಬ್ರೀಫ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಇದನ್ನ ನಾವು ಯಾವ ಅಳತೆಗೆ ಬೇಕಾದ್ರೂ ಮಾಡಬಹುದು, ನೋ ಮ್ಯಾಟರ್ ಲೈಕ್ ಇದೇ ಸೈಜಿಗೆ ಮಾಡಬೇಕು ಆ ತರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಓನ್ಲಿ ದ ಥಿಂಗ್ ಇಸ್ ಯು ಹ್ಯಾವ್ ಟು ರಿಮೆಂಬರ್ ಏನಂತ ಹೇಳಿದ್ರೆ ಪ್ರಪೋರ್ಷನೇಟ್ ಬರ್ಬೇಕು ಅಷ್ಟೇನೆ. ಓಕೆನಾ? 13 ಇಂಚ್ ಲೆಂತ್ ಅಲ್ಲಿ ಇದು ಶೇಪ್ ಎಷ್ಟು ಇಡಬೇಕು, ಅಥವಾ 15 ಇಂಚ್ ಇದು ಲೆಂತ್ ಇದ್ರೆ ಬ್ಲೌಸ್ ಲೆಂತ್, ಅದಕ್ಕೆ ಎಷ್ಟು ನಾವು ಶೇಪಿಗೆ ಎಷ್ಟೆಷ್ಟು ಮಾರ್ಕ್ ಮಾಡಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿದ್ರೆ ಆಯ್ತು ಅಷ್ಟೇ. ಇದ್ರಲ್ಲಿ ಬೇರೆ ಯಾವುದೇ ರೀತಿಯ ಬ್ರಹ್ಮವಿದ್ಯೆ ಇಲ್ಲ ಫ್ರೆಂಡ್ಸ್. ಓಕೆನಾ? ಸೊ ನಾನಿಲ್ಲಿ ಯಾವ ಅಳತೆಗೆ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಸ್ಕ್ರೀನ್ ಮೇಲೆ ಮೆಜರ್ಮೆಂಟ್ಸ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆನಾ? ನಾನಿಲ್ಲಿ ಪೂರ್ತಿ ಉದ್ದ ಬಂದು 14.5 ತಗೊಂಡಿದ್ದೀನಿ. ಸೊ ಬ್ಯಾಕ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ಸಾಕು. ಸೊ ದಟ್ 14.5 ಅಂಡ್ ಪ್ಲಸ್ 1 ಇಂಚು, ಸೊ 15.5. ಓಕೆನಾ? ಸೊ ಶೋಲ್ಡರ್ ಬಂದು ನಾನಿಲ್ಲಿ ನೋಡಿ, ಇದು ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಟು ಶೋಲ್ಡರ್ ಮೆಜರ್ ತಗೋಬೇಕು. ಸೊ 8.5 ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲ್ ಲೆಂತ್ ಅಂದ್ರೆ ಕಂಕ್ಲಿನ ಉದ್ದ. ಸೊ ಚೆಸ್ಟ್ ಮೆಜರ್ ಬಂದು ನನಗೆ 42 ಚೆಸ್ಟ್ ಮೆಜರಿಂಗ್ ನಾನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಲ್ ಭಾಗ ಅಂದ್ರೆ ನಮ್ಗೆ 10.5 ಬರುತ್ತೆ. ಕಂಕ್ಲು ನಾನು 7.5 ತಗೊಂಡಿದ್ದೀನಿ. ನಾನು ಸ್ವಲ್ಪ ಡಿಸೈನ್ ಈ ಕಡೆ ಇಟ್ಕೋತೀನಿ, ಅದು ಸೊ ದಟ್ ನನ್ಗೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ನೋಡಿ, ಎದೆ ಸುತ್ತಳತೆ ಕಾಲ್ ಭಾಗ 10.5 ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ. ಪ್ಲಸ್ ನಮಗೆ 1.5 or 2 ಇಂಚಸ್ ಮಾರ್ಜಿನ್ಗೋಸ್ಕರ ಬೇಕು, ದಟ್ ಮೀನ್ಸ್ ಇನ್ಲೇ. ಸೊ ಹಿಯರ್ ಐ ಆಮ್ ಟೇಕಿಂಗ್ 2 ಇಂಚ್. ಸೊ 10.5 ಪ್ಲಸ್ 2 ಇಟ್ ಇಸ್ 12.5. ಈಗ ಕೆಳಗಡೆ ನಾವು ಏನ್ ಮಾಡ್ಬೇಕು, ವೇಸ್ಟ್ ಮೆಜರ್ಮೆಂಟ್, ಸೊಂಟದ ಸುತ್ತಳತೆ ಮಾರ್ಕ್ ಮಾಡ್ಬೇಕು. ಸೊ ವೇಸ್ಟ್ ಅಳತೆ ಬಂದು 38. ಸೊ ಅದ್ರ ಕಾಲ್ ಭಾಗ ಬಂದು ಎಷ್ಟು ಬರುತ್ತೆ ನಮಗೆ, 9.5. ಓಕೆನಾ? ಅಷ್ಟೇ ಮಾರ್ಕ್ ಮಾಡ್ತೀವಾ? ಇಲ್ಲ, ಡಾಟ್ ಇದೆ ಅಲ್ವಾ? ಸೊ ಡಾಟಿಗೂ ನಮ್ಗೆ 1 ಇಂಚ್ ಎಕ್ಸ್ಟ್ರಾ ಬೇಕು. 9.5 ಪ್ಲಸ್ 1 ಇಂಚು 10.5. ಮೇಲೆ ಮಾರ್ಜಿನ್ಗೆ 2 ಇಂಚ್ ತಗೊಂಡಿದ್ದೀನಿ. ಸೇಮ್ ಅದೇ ತರ ಮಾರ್ಕ್ ಮಾಡಿ 2 ಪಾಯಿಂಟ್ನ ಹೀಗೆ ಜಾಯಿನ್ ಮಾಡಿ. ಸೊ ಇದು 2 ಇಂಚು ಇನ್ಲೇಗೋಸ್ಕರ, ಮಾರ್ಜಿನ್ಗೋಸ್ಕರ. ಓಕೆನಾ ಫ್ರೆಂಡ್ಸ್? ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ಇಲ್ಲಿ ನಾನು ಡಾಟ್ನ ಮಾರ್ಕ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಈ ತರ ಬ್ರಾಡ್ ಡಿಸೈನ್ಸ್ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನನ್ನ ಸಜೆಷನ್, ಆ ನಂತರ ನೀವು ಡಾಟ್ನ ಮಾರ್ಕ್ ಮಾಡಿ, ಡಿಸೈನ್ಸ್ ಎಲ್ಲ ಮಾರ್ಕ್ ಆದ್ಮೇಲೆ. ಓಕೆನಾ? ಸೊ ಈ ಅಳತೆಗೆ ನಾನು ಕತ್ತಿನ ಅಗಲ ಬಂದು, ಯಾಕಂತ ಹೇಳಿದ್ರೆ ನೋಡಿ, ಚೆಸ್ಟ್ ಮೆಜರ್ ಬಂದು ನಮ್ದು 42. ಸೊ ಇಲ್ಲಿ ನಾನು 4.5 ಇಂಚು ನೆಕ್ ಬಿಡ್ತು ತಗೋತಾ ಇದ್ದೀನಿ, ಬೋಟ್ ನೆಕ್ ಆಗಿರೋದ್ರಿಂದ. ಓಕೆ, ಡೀಪ್ ಬಂದು ನೋಡಿ, ಇಲ್ಲಿ ತುಂಬಾ ಡೀಪ್ ಇಲ್ಲ, ಕಾಣಿಸ್ತಾ ಇದೆಯಾ ನಿಮ್ಗೆ? ಬ್ಯಾಕ್ ಬೋಟ್ ನೆಕ್ ಡೀಪ್ ನೋಡಿ ತುಂಬಾ ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಬ್ಯಾಕ್ ಶೇಪ್ ಇದೆಯಲ್ಲ, ನೆಕ್ ಶೇಪ್, ಅದಕ್ಕೆ ಅವರು ಡೀಪ್ ನ ಕಮ್ಮಿ ಮಾಡಿದ್ದಾರೆ. ಸೊ ನಾನು ಇದು 42 ಇರೋದ್ರಿಂದ ಅವ್ರದ್ದು ಶೋಲ್ಡರ್ ತುಂಬಾ ಅಗ್ಲ ಇರುತ್ತೆ ಬ್ಯಾಕ್. ಸೊ ನಾನಿಲ್ಲಿ 3.5 ಇಂಚು ನೆಕ್ ಡೀಪ್ ತಗೋತಾ ಇದ್ದೀನಿ. ಓಕೆ, ಸೊ ಮೇಕ್ ಅ ಬಾಕ್ಸ್, ಒಂದು ಬಾಕ್ಸ್ ತರ ಮಾಡ್ಕೊಳ್ಳಿ ಅಂಡ್ ಗಿವ್ ಯೋರ್ ಬೋಟ್ ನೆಕ್ ಶೇಪ್. ಓಕೆನಾ? ಸೊ ಬೋಟ್ ನೆಕ್ ಶೇಪ್ ನೋಡಿ ತುಂಬಾ ಬ್ರಾಡ್ ಇಲ್ಲ, ಅದು ವಿ ತರ ಇದೆ ಅದು. ಸೊ ಹಾಗಾಗಿ ಸೊ ಬೋಟ್ ನೆಕ್ ಶೇಪ್ಸ್ ಕೊಡೋದು ವೆರೈಟಿ ಟೈಪ್ ಅಲ್ಲಿ ಕೊಡಬಹುದು ಫ್ರೆಂಡ್ಸ್, ಯಾವ ತರ ಶೇಪ್ಸ್ ಬೇಕೋ ಅನ್ನೋದ್ರ ಮೇಲೆ. ಸೊ ದಿಸ್ ಇಸ್ ಸ್ಲೈಟ್ ವಿ ಶೇಪ್ ಇದೆ. ಸೊ ಐ ಆಮ್ ಮಾರ್ಕಿಂಗ್ ಹಿಯರ್ ದ ಬೋಟ್ ನೆಕ್ ಶೇಪ್. ಓಕೆನಾ? ಸೊ ಇದಿಷ್ಟು ಅರ್ಥ ಆಗಿದೆ ಅಲ್ವಾ ಫ್ರೆಂಡ್ಸ್? ನೆಕ್ಸ್ಟ್ ಡ್ರಾಯಿಂಗ್, ಇದು ಶೇಪ್ ನ ಮಾರ್ಕ್ ಮಾಡಕ್ಕಿಂತ ಮುಂಚೆ ವಿಲ್ ಮಾರ್ಕ್ ದ ಪಟ್ಟಿ. ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಹುಕ್ ಪಟ್ಟಿ, ಐ ಪಟ್ಟಿದು, ಅದನ್ನ ಮಾರ್ಕ್ ಮಾಡಿ ಆ ನಂತರ ನಾವು ಮೇಲ್ಗಡೆ ನಮ್ಗೆ ಶೇಪ್ ಎಷ್ಟು ತಗೋಬೇಕು ಅನ್ನೋದನ್ನ ಮಾರ್ಕ್ ಮಾಡೋಣ. ಓಕೆನಾ? ಸೊ ಇಲ್ಲಿ ನಾನು ಪಟ್ಟಿ ಉದ್ದ ನೋಡಿ, ಅದು ಪ್ರಪೋರ್ಷನೇಟ್ ಆಗಿರ್ಬೇಕು ನಮ್ಗೆ. ಇಲ್ಲಿ ತುಂಬಾ ನೀಟಾಗಿ ಬಂದಿದೆ ಈ ಡಿಸೈನ್ ಕಾಣಿಸ್ತಿದೆಯಲ್ಲ ಪಿಕ್ಚರ್ ಅಲ್ಲಿ. ಓಕೆನಾ? ಸೊ ನಾನಿಲ್ಲಿ
3 ಇಂಚ್ ತಗೋತಾ ಇದ್ದೀನಿ, ರೆಡಿ 3 ಇಂಚ್. ಸೊ ಇಲ್ಲಿ ನಾನು 3.5 ಇಂಚ್ ಮಾರ್ಕ್ ಮಾಡ್ಕೋತೀನಿ ಎರಡೂ ಕಡೆ. ಆನ್ ಬೋತ್ ದ ಸೈಡ್ಸ್ ಯು ಗೈಸ್ ಮಾರ್ಕ್ 3.5 ಅಂಡ್ ದೆನ್ ಡ್ರಾ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಮಾಡ್ಕೊಳ್ಳಿ 3.5 ಇಂಚು ಎರಡೂ ಕಡೆ. ಇದನ್ನ ನಾವು ಪಟ್ಟಿ ಅಂತನಾದ್ರೂ ಕರಿಬಹುದು ಅಥವಾ ವೇಸ್ಟ್ ಬ್ಯಾಂಡ್ ಅಂತನಾದ್ರೂ ಕರಿಬಹುದು. ಓಕೆನಾ ಫ್ರೆಂಡ್ಸ್, ಇದ್ರ ಉದ್ದ ಬಂದು ಎಷ್ಟಾಯ್ತು 3.5, ರೆಡಿ 3 ಪ್ಲಸ್ ಅರ್ಧ ಇಂಚು. ಇಲ್ಲಿ ನಮಗೆ ಹುಕ್ಪಟ್ಟಿ ಐಪಟ್ಟಿಗೆ ಓಪನಿಂಗ್ ಇರುತ್ತೆ, ಅಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು ನಾವು, ಅದನ್ನ ಆ ನಂತರ ತಗೊಳ್ಳೋಣ. ಓಕೆನಾ. ಸೊ ಈಗ ಆ ಡಿಸೈನ್ ಮಾಡ್ಲಿಕ್ಕೆ ಅಗಲ ಬೇಕು, ಹೌದಾ? ಎಷ್ಟು ತಗೊಳ್ಳೋಣ? 42 ಚೆಸ್ಟ್ ಆಗಿರೋದ್ರಿಂದ ನಾನಿಲ್ಲಿ 4.5 ಇಂಚ್ ತಗೋತಾ ಇದ್ದೀನಿ. ಎಷ್ಟು? 4.5. ಓಕೆನಾ. ಸೊ ಈ ಅಗಲನ ಡ್ರಾಯಿಂಗ್, ಈ ಅಂದ್ರೆ ಸೆಂಟರ್ ಫೋಲ್ಡಿಂಗ್ ಲೈನ್ ಇಂದ 4.5. ಮೇಲ್ಗಡೆ ಆಲ್ರೆಡಿ ನಾವು 4.5 ತಗೊಂಡಿದೀವಿ. ಡ್ರಾ ಅ ಡಾಟೆಡ್ ಲೈನ್. ಓಕೆನಾ, ಈ ತರ ಡಾಟೆಡ್ ಲೈನ್ ನ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ನಂತರ ಈ ಶೇಪ್ ನ ಹೇಗ್ ಕೊಡ್ಬೇಕು ಅದು ನೋಡಿ. ಅದು ಒಂಥರ ಟೆಂಪಲ್ ಬಾರ್ಡರ್ ತರ ಇದೆ, ಹೌದಾ? ಸಾರಿ, ಟೆಂಪಲ್ ಶೇಪ್ ಟೈಪ್, ಕಳಸಕ್ ತರ. ಸೊ ಅದು ಆ ಶೇಪ್ ಕೊಡ್ಲಿಕ್ಕೆ ನೋಡಿ, ಕೆಳಗಡೆಯಿಂದ ಜಸ್ಟ್ ಮಾರ್ಕ್ 3 ಇಂಚಸ್ 3 ಮಾಡಿ. ಅಂದ್ರೆ ನಾವು ಪ್ರಪೋರ್ಷನೇಟ್ ನೋಡ್ಕೋಬೇಕು, ಯಾಕಂದ್ರೆ ಇಷ್ಟೇ ಅಳತೆ ಪ್ರಿಸೈಸ್ಡ್ ಮೆಷರ್ಮೆಂಟ್ಸ್ ಯಾವುದೇ ಶೇಪ್ಸಿಗೆ ಇಲ್ಲ ಫ್ರೆಂಡ್ಸ್. ಒನ್ ಥಿಂಗ್ ವಿ ಹ್ಯಾವ್ ಟು ಮಾರ್ಕ್ ಅಂಡ್ ಚೆಕ್ ಇಟ್ ಔಟ್ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್ ಅಂತ ಅಷ್ಟೇನೆ, ಆಯ್ತಾ? ಫಸ್ಟ್ ಮಾರ್ಕ್ ಮಾಡಿ ನೋಡ್ಬೇಕು. ನೋಡಿ ಸ್ವಲ್ಪ ಒಳಗಡೆಗಿದೆ, ನೋಡಿ ಮೇಲ್ಗಡೆಯಿಂದ ನಾನು ಹೇಗ್ ಕೊಡ್ತಾ ಇದ್ದೀನಿ ಆ ಶೇಪ್ ನ ನೋಡಿ. ಡಾಟೆಡ್ ಲೈನ್ ಅಲ್ಲಿ ಕೊಡಿ. ಒನ್ಸ್ ಇಟ್ ಈಸ್ ಕೇಮ್ ಪ್ರಾಪರ್ಲಿ ದೆನ್ ಡೂ ದ ಮಾರ್ಕ್, ಏನು ಟ್ರೂಯಿಂಗ್ ಕ್ಲೀನ್ ಆಗಿ ಮಾಡ್ಕೊಳ್ಳಿ. ಆ ನಂತರ ಒಳಗಡೆ ತಗೊಂಡಿದ್ದೀನಲ್ಲ ಅದನ್ನ ನಾನು 1/2 ಇಂಚ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇನ್ಸೈಡ್ ಕರ್ವ್ ಬಂದಿದೆಯಲ್ಲ, ಸೊ ದಟ್ ಐ ಹ್ಯಾವ್ ಟೇಕನ್ ಇನ್ಸೈಡ್ ಓನ್ಲಿ ದ 1/2 ಇಂಚ್. ಈಗ ಸ್ವಲ್ಪ ಪೇಪರ್ನ ಹೀಗೆ ಇಟ್ಕೊಂಡು ನಾನು ಡ್ರಾ ಮಾಡ್ಕೋತೀನಿ ನೀಟಾಗಿ. ಓಕೆನಾ? ಎಸ್, ಪರ್ಫೆಕ್ಟ್ ಆಗಿ ಬಂತು, ಹೌದಾ? ಸ್ವಲ್ಪ ನನಗೆ ಮೇಲ್ಗಡೆ ಒಂಚೂರು ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸ್ತು. ನೋಡೋಣ ಇರಿ, ಒಂದ್ಸಲ ಡ್ರಾ ಮಾಡಿ ನೋಡೋಣ. ನಾ ಹೇಳಿಲ್ವಾ, ಇದಕ್ಕೆ ಯಾವುದೇ ತರ ಅಳತೆ ಇರಲ್ಲ. ನಾವು ಮಾಡಿದ್ಮೇಲೆ ನಾವು ಇಷ್ಟಿಷ್ಟು ಅಳತೆ ತಗೊಂಡ್ರೆ ಕರೆಕ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ಹೊರತು, ನಾ ಮೊದಲೇ ಹೇಳ್ದಂಗೆ ಇದಕ್ಕೆ ಯಾವುದೇ ಪ್ರಿಸೈಸ್ಡ್ ಮೆಷರ್ಮೆಂಟ್ಸ್ ಇರೋದಿಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಕತ್ತಿನ ಅಗಲ ಬಂದು 4.5 ತಗೊಂಡೆ, ಆಯ್ತಾ? ಬೋಟ್ ನೆಕ್ ಆಗಿರೋದ್ರಿಂದ 42 ಚೆಸ್ಟ್ ಇರೋದ್ರಿಂದ ಡೀಪ್ ಕಮ್ಮಿ ಇದೆ ಬೋಟ್ ನೆಕ್ ಇನ್ ಫಸ್ಟ್ ನೆಕ್ ಶೇಪ್. ಸೊ ದಟ್ ಈಸ್ ವೈ ಐ ಹ್ಯಾವ್ ಟೇಕನ್ 3.5 ಅಂಡ್ ಗಿವ್ ದ ಬೋಟ್ ನೆಕ್ ಶೇಪ್. ಆ ನಂತರ ನಾವು ಪಟ್ಟಿನ ಮಾರ್ಕ್, ಬ್ಯಾಕ್ ಸೈಡ್ ಪಟ್ಟಿ ಶೇಪ್ ಪಟ್ಟಿ ತರ ಇದೆಯಲ್ಲ, ಅದಕ್ಕೆ 3.5 ಇಂಚ್ ತಗೊಂಡ್ಬಿಟ್ಟು ಎರಡೂ ಕಡೆ ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಹುಕ್ ಪಟ್ಟಿಯಿಂದ ಈ ಡಿಸೈನ್ ಎಷ್ಟು ದೂರದಲ್ಲಿ ಬರಬೇಕು ಅನ್ನೋದಕ್ಕೆ ನಾನು 4.5 ಇಂಚ್ ತಗೊಂಡಿದ್ದೀನಿ. ಅಂಡ್ ದೆನ್ ಒಂದು ಡಾಟೆಡ್ ಲೈನ್ ವರ್ಗೂ ಹಾಕೊಳ್ಳಿ ಈ ತರ. ಓಕೆನಾ? ಸೊ ಈ ಟೆಂಪಲ್ ಶೇಪ್ ಇದೆಯಲ್ಲ, ಕಳಸಟ್ ಶೇಪ್, ಅದನ್ನ ಹೇಗ್ ಕೊಡ್ಬೇಕು ಅಂತ ಹೇಳಿದ್ರೆ, ಕೆಳಗಡೆ ಪಟ್ಟಿಯಿಂದ ನಾನು 3 ಇಂಚ್ ಮಾರ್ಕ್ ಮಾಡಿದ್ದೀನಿ. ಆ ನಂತರ ಗಿವ್ ಅ ಪ್ರಾಪರ್ ಕಳಸಟ್ ಶೇಪ್ ನ ನೀಟಾಗಿ ಕೊಡಿ. ಒಳಗಡೆ ಸ್ವಲ್ಪ ಕರ್ವ್ ಹೋಗಿರೋದ್ರಿಂದ ನಾನು ಒಳಗಡೆ 1/2 ಇಂಚ್ ಒಳಗಡೆ ತಗೊಂಡು ಶೇಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಓಕೆನಾ? ಸೊ ಫಸ್ಟ್ ನೀವು ಒಂದು ಪ್ರಾಕ್ಟೀಸ್ ಮಾಡಿ ಶೇಪ್ಸ್ ನ ನೀಟಾಗಿ ಕೊಡೋದು ಹೇಗೆ ಅಂತೆಲ್ಲಾನು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲಾಸ್ಟ್ ಇನ್ನೇನ್ ಮಾರ್ಕ್ ಮಾಡ್ಬೇಕು ನಾವು ನೋಡಿ. ಪಟ್ಟಿ ಎಲ್ಲ ಆದ್ಮೇಲೆ ಡಾಟ್ ನ ಹೊಲಿಬೇಕು, ಹೌದಾ? ಫಿಟ್ಟಿಂಗಿಗೋಸ್ಕರ ಈ ಶೇಪ್ ಇಲ್ಲಿ ಬಂದಿರೋದ್ರಿಂದ ಏನಾಗುತ್ತೆ, ನಾವು ಅಲ್ಲಿ ಎಲ್ಲಿದೆ ಆ ಡಿಸೈನ್ ಅಲ್ಲೇ ನಾವು ಡಾಟ್ ಹೊಲಿದ್ರೆ ಏನಾಗುತ್ತೆ, ಆ ಶೇಪ್ ಕಂಪ್ರೆಸ್ ಆದಂಗೆ ಆಗುತ್ತೆ, ಶೇಪ್ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಫೋಲ್ಡಿಂಗ್ ಸೈಡ್ ಇಂದ ನೀವು ನೋಡಿ, ನಾನು ಹೇಳ್ತಾ ಇದ್ದೀನಲ್ವಾ, ನೋಡಿ ಅಲ್ಲಿ ನಾನು ಆಸ್ ಪರ್ ಚೆಸ್ಟ್ ಮೆಜರ್ ನಾನು 4 ಇಂಚಿಗೆ ನಾನು ಡಾಟ್ ಹೊಲಿಬೇಕು. 4 ಇಂಚಿಗೆ ಹೊಲಿದ್ರೆ ಏನಾಗುತ್ತೆ, ನಿಮ್ಮ ಆ ಶೇಪ್ ಏನ್ ನಾವು ಕೊಟ್ಟಿದೀವಲ್ಲ ಅದು ಫಿಟ್ಟಿಂಗ್ ಚೆನ್ನಾಗಿ ಬರೋದಿಲ್ಲ. ಓಕೆನಾ? ಸೊ ನನ್ನ ಸಜೆಷನ್ ಏನು, ಇಲ್ಲಿ ಈ ಕಡೆ ಸೈಡು 2 ಇಂಚು ಇನ್ಲೇಗ್ ಬಿಟ್ಟಿದೀವಿ, ಅದರಿಂದ ಈ ಕಡೆ ಒಳಗಡೆಗೆ 4 ಇಂಚ್ ದೂರದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಅಂಡ್ ದೆನ್ ಡಾಟಿನ ಉದ್ದನ ನೀವು ಪಟ್ಟಿ ಎಷ್ಟು ಉದ್ದ ಇದೆ ಅಷ್ಟೇ ಉದ್ದ ತಗೊಳ್ಳಿ, ಸೊ ದಟ್ ವಿ ವಿಲ್ ಗೆಟ್ ಪರ್ಫೆಕ್ಟ್ ಫಿಟ್ಟಿಂಗ್. ಆಯ್ತಾ? ಪಟ್ಟಿ ಎಷ್ಟಿತ್ತು 3.5, ಅಷ್ಟೇ ಉದ್ದ ತಗೊಳ್ಳಿ ಡಾಟ್ನ ಉದ್ದ. ಅಂಡ್ ದೆನ್ ಆ ಕಡೆ ಈ ಕಡೆ ಅರ್ಧ ಇಂಚು ಡಾಟಿನ ಅಗಲಕ್ಕೆ ಡ್ರಾ ಯೋರ್ ಡಾಟ್ ಲೆಗ್ಸ್, ಡಾಟ್ ಅನ್ನು ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಲ್ವಾ? ಸೊ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ನನಗೆ ವಿಡಿಯೋದಲ್ಲಿ ನೆಕ್ಸ್ಟ್ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಇನ್ನೊಂದು ಟಿಪ್ಸ್ ಕೊಡ್ಲಾ ನಾನು. ಸೊ ಕೆಲವ್ರಿಗೆ ಡೌಟ್ ಬರ್ಬೋದು, ಬೇರೆ ಸೈಜಿಗೆ ಮಾಡ್ಕೊಳ್ಳೋರು, ಮ್ಯಾಮ್ ಇಲ್ಲಿಂದ 4 ಇಂಚೇ ತಗೋಬೇಕಾ,
ಯಾಕಂದ್ರೆ ಬೇರೆ ವೇಸ್ಟ್ ಮೆಜರ್ಮೆಂಟ್ ಇರೋರ್ಗೆ 4 ಇಂಚ್ ಬರೋದಿಲ್ಲ ಅಲ್ಲಿ. ಸೊ ಬೆಸ್ಟ್ ಏನ್ ಮಾಡಿ, ಡಿಸೈನ್ ಬಂದಿದೆಲ್ಲ ಅಲ್ಲಿಂದ ಸೈಡ್ ಶೇಪ್ ಸ್ಟಿಚಿಂಗ್ ಲೈನ್ ವರ್ಗು ಮೆಜರ್ ಮಾಡಿ. ಓಕೆನಾ, ಎಷ್ಟಿದೆ ಅದ್ರದ್ದು ಮಧ್ಯ ಭಾಗಕ್ಕೆ ನಿಮ್ಮ ಡಾಟ್ ನ ಹೊಲಿರಿ. ಇಸಂಟ್ ಇಟ್ ಈಸಿ ಫ್ರೆಂಡ್ಸ್? ಈಸಿ ಅಲ್ವಾ ಇದು? ಈಗ ನಾವು ಇದನ್ನ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಓಕೆನಾ ಫ್ರೆಂಡ್ಸ್? ಸೊ ಫಸ್ಟ್ ನಾವು ಔಟ್ಲೈನ್ ನ ಕಟ್ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ಇರಿ, ನಾನು ಆರ್ಮ್ ಹೋಲ್ ಶೇಪ್ಸ್ ಡ್ರಾ ಮಾಡಿಲ್ಲ. ಸೊ ಆರ್ಮ್ ಹೋಲ್ ಕಂಕ್ಲೀನ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ. ಸೊ ಈ ಸೈಜಿಗೆ ಡಯಾಗ್ನಲಿ ಎಷ್ಟು ತಗೋಬೇಕು, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್. ನಾನು ಹಳೆಯದ್ರಲ್ಲಿ ಡಯಾಗ್ನಲಿ ನಾನು 1 ಇಂಚ್ ತಗೋತಾ ಇದ್ದೀನಿ. ಕಂಕ್ಲಿನ ಉದ್ದನ್ನ ಮಿಡ್ ಪಾಯಿಂಟ್ ತಗೊಳ್ಳಿ ಅಂಡ್ ದೆನ್ ಗಿವ್ ಯೋರ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್. ಹಿಂಭಾಗದ ಕಂಕ್ಲಿನ್ ಶೇಪ್ ನ ನೀಟಾಗಿ ಕೊಡಿ ಫ್ರೆಂಡ್ಸ್, ಹೀಗೆ. ಓಕೆನಾ, ಬೋಟ್ ನೆಕ್ ಆಗಿರೋದ್ರಿಂದ 1/2 ಇಂಚ್ ನಾನು ಶೋಲ್ಡರ್ ಸ್ಲೋಪ್ ನ ಡ್ರಾ ಮಾಡ್ಕೋತಾ ಇದ್ದೀನಿ. ಓಕೆ, ನೋ ಅವರ್ ಡ್ರಾಯಿಂಗ್ ಇಸ್ ಕಂಪ್ಲೀಟ್. ಡ್ರಾಯಿಂಗ್ ಇವಾಗ ಫುಲ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಔಟ್ಲೈನ್ ನಾವು ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಹೀಗೆ ಫುಲ್ ಔಟ್ಲೈನ್ ಕಟ್ ಮಾಡ್ಕೊಳ್ಳಿ. ಏನಾದ್ರೂ ಡೌಟ್ ಇದ್ರೆ, ಈ ಡಿಸೈನ್ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ, ಇದು ಈಸಿ ಅಂದ್ರೆ ಈಸಿ ಫ್ರೆಂಡ್ಸ್ ಸ್ಟಿಚಿಂಗ್ ಮಾಡೋದು. ಓಕೆನಾ, ಸ್ಟಿಚಿಂಗ್ ನಾನು ಎವ್ರಿ ಫ್ರೈಡೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಸೊ ಏನೇ ಡೌಟ್ ಇದ್ರು ದಯವಿಟ್ಟು ನನಗೆ ನಿಮ್ಮ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ, ಔಟ್ಲೈನ್ ಕಟ್ ಆಗಿದೆ. ನಾವು ಐ ಆಮ್ ಗೋಯಿಂಗ್ ಟು ಕಟ್ ದ ಬೋಟ್ ನೆಕ್ ಶೇಪ್ ಅಂಡ್ ದ ನೆಕ್ ಡಿಸೈನ್ ಅದು. ಓಕೆನಾ, ಹೀಗೆ. ಸೊ ನನ್ನ ಸಜೆಷನ್ ಏನು, ಯಾರಾದ್ರೂ ಬಿಗಿನರ್ಸ್ ಇದ್ರೆ ದಯವಿಟ್ಟು ಡಿಸೈನ್ ನ ಫಸ್ಟ್ ವಿಡಿಯೋ ನೋಡ್ಕೊಂಡು ಪಾಸ್ ಮಾಡಿ ಡ್ರಾ ಮಾಡೋದು ನೀಟಾಗಿ ಕಲ್ತ್ಕೊಳ್ಳಿ. ಓಕೆನಾ, ಸೊ ದಟ್ ಯು ವಿಲ್ ಗೆಟ್ ಪರ್ಫೆಕ್ಟ್ ಶೇಪ್ಸ್ಗಳು. ಪ್ರಾಕ್ಟೀಸ್ ಮಾಡೋದ್ರಿಂದನೇ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಇಸಂಟ್ ಇಟ್ ಫ್ರೆಂಡ್ಸ್? ಅಲ್ವಾ? ನೋಡಿ, ಕಟ್ ಆಗಿದೆ ನೀಟಾಗಿ. ಓಕೆನಾ, ಓಪನ್ ಮಾಡಿ ತೋರಿಸ್ಲಾ? ನೋಡಿ ಎಷ್ಟು ನೀಟಾಗಿ ಬಂದಿದೆ. ಮೇಲ್ಗಡೆ ಓಪನಿಂಗ್ ಇದೆಯಲ್ಲ, ಸಾರಿ, ಇಲ್ಲಿ ನಾವು ಇವಾಗ ಕಟ್ ಮಾಡಬೇಕು. ಅಂಡ್ ದೆನ್ ಆನ್ ದ ಟಾಪ್ ಸೈಡ್ ನಾವು ಅಲ್ಲಿ ಬಟನ್ ಹಾಕಿದೀವಿ ಡಿಸೈನ್ ಅಲ್ಲಿ ಇರೋ ತರಾನೇ. ಇಲ್ಲಿ ನಾವು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಅಂದ್ರೆ ಹುಕ್ ಪಟ್ಟಿ, ಐ ಪಟ್ಟಿ ಹೊಲಿಯೋದ್ರಿಂದ ಬಟ್ಟೆನಲ್ಲಿ 1/2 ಇಂಚ್ ನಾವು ಎಕ್ಸ್ಟ್ರಾ ತಗೋಬೇಕಾಗತ್ತೆ. ನೋಡಿ, ಎಕ್ಸಾಕ್ಟ್ ಆಗಿ ಬಂದಿದೆ, ಹೌದಾ? ಸೊ ಮೇಲ್ಗಡೆ ನೋಡಿ ಅಲ್ಲಿ ಹುಕ್ ಹಾಕಿದ್ದಾರೆ. ಯು ಕ್ಯಾನ್, ಅದು ನಮ್ ಕ್ರಿಯೇಟಿವಿಟಿ. ನೀವು ಟ್ಯಾಗ್ ಆದ್ರೂ ಹಾಕೋಬಹುದು, ಡೋರಿ ತರ, ಅಥವಾ ಏನು ಕ್ಲಾತ್ ಬಟನ್ನೇ ಬರುತ್ತಲ್ಲ ಅದನ್ನ ಹಾಕೋಬಹುದು. ಸೊ ದಿಸ್ ಇಸ್ ಅವರ್ ಕ್ರಿಯೇಟಿವಿಟಿ ಫ್ರೆಂಡ್ಸ್. ಓಕೆನಾ, ಸೊ ಅಲ್ಲಿ ನೆಟ್ ಫ್ಯಾಬ್ರಿಕ್ ಹಾಕಿ ಮಾಡ್ಬೋದು, ಪ್ಲೇನ್ ನೆಟ್ ಕೆಳಗಡೆ ಮೇನ್ ಫ್ಯಾಬ್ರಿಕ್ ವಿತ್ ನೆಟ್ ಕಾಂಬಿನೇಷನ್ ಅಲ್ಲಿ ನಾವು ಮಾಡಬಹುದು. ಓಕೆನಾ, ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ಯಾರಿದ್ದೀರಾ, ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ದಟ್ ನಿಮಗೆ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಯಾರಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಆಲ್ ಯೋರ್ ಸಪೋರ್ಟ್ ಅಂಡ್ ಎನ್ಕರೇಜ್ಮೆಂಟ್. ಓಕೆನಾ, ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.